ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದ್ವಿತ್. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಟ್ರೇಲರನ್ನು ಯಾತಕ್ಕಾಗಿ ರಿಲೀಸ್ ಮಾಡಲಿಲ್ಲ? ಈ ಹಿಂದೆ ಕಳೆದ ಬಾರಿ ಉಗ್ರಂ ಮಂಜು ಇದ್ದಂತಹ ಒಂದು ಸೀನ್, ಅಂದರೆ ಇಡೀ ಸಂಪೂರ್ಣ ಸಿನಿಮಾದಲ್ಲಿದ್ದರು. ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಸಿನಿಮಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಸಿನಿಮಾದ ಟ್ರೇಲರನ್ನು ಕಲರ್ಸ್ ಕನ್ನಡದಲ್ಲಿ ರಿಲೀಸ್ ಮಾಡಿದರು. ಆದರೆ ಈ ಬಾರಿ ನೋಡಿ, ಪ್ಯಾರ್ ಅನ್ನುವಂಥ ಸಿನಿಮಾ ರವಿಚಂದ್ರನ್ ಅವರಲ್ಲಿ ಅಲ್ಲಿ ರಾಶಿಕ್ ಅವರು ನಟಿಸಿದರು. ಸೊ ಹಾಗಾಗಿ ಆ ಸಿನಿಮಾವನ್ನು ಕೂಡ ಪ್ರಮೋಷನ್ ಮಾಡಿದ್ರು. ಜೊತೆಗೆ ಗಿಲ್ಲಿ ನಟನೆಯ ಡೆವಿಲ್ ಸಿನಿಮಾವನ್ನು ಯಾಕೆ ಪ್ರಮೋಷನ್ ಮಾಡಲಿಲ್ಲ? ಅಲ್ಲಿ ದರ್ಶನ್ ಹೀರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಮೋಷನ್ ಮಾಡಲಿಲ್ವ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಯಿತು. ಮತ್ತು ಒಂದಷ್ಟು ಅದಕ್ಕೆ ಫ್ಯಾನ್ಸ್ಗಳು ಕೂಡ ಕಮೆಂಟ್ ಹಾಕಿ ತಿರುಗಿ ಬಿದ್ದಿದ್ದು ಹೌದು. ಇದೆಲ್ಲದಕ್ಕೂ ಕೂಡ ನಾನೀಗ ಕ್ಲಾರಿಟಿಯನ್ನು ಕೊಡ್ತೀನಿ. ಯಾಕೆ ರಿಲೀಸ್ ಮಾಡಿಲ್ಲ, ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದ್ದು, ಯಾರ ಮಿಸ್ಟೇಕ್, ಎಲ್ಲಿ ಹೆಂಗಾಯಿತು ಅನ್ನೋದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿರ್ದೇಶಕರೊಬ್ಬರೇ ಕೊಟ್ಟಿದ್ದಾರೆ. ಅದು ಯಾವ ನಿರ್ದೇಶಕ, ಏನು ಕತೆ ಆ್ಯಕ್ಚುಲಿ ನಡೆದಿದ್ದು ಎಲ್ಲವನ್ನೂ ಕೂಡ ಹೇಳ್ತೀನಿ. ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲ್ ಆದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ನೇರವಾಗಿ ವಿಷಯಕ್ಕೆ ಬರೋಣ ಈಗ. ಸೊ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ? ಈ ರೀತಿಯಾದಂಥ ಒಂದು ಸಮಸ್ಯೆ. ದರ್ಶನ್ ಹಾಡನ್ನು ಯಾಕೆ ಪ್ಲೇ ಮಾಡೋದಿಲ್ಲ, ದರ್ಶನ್ ಟ್ರೇಲರನ್ನು ಯಾಕೆ ಹಾಕೋದಿಲ್ಲ, ಇವೆಲ್ಲದಕ್ಕೂ ಕೂಡ ಕನ್ನಡದ ನಿರ್ದೇಶಕರೊಬ್ಬರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಚಕ್ರವರ್ತಿ ಚಂದ್ರಚೂಡ್ ಅವರು. ಆ್ಯಕ್ಚುಲಿ ಏನಿದು ಪ್ರಕರಣ, ಅವ್ರು ಏನು ಹೇಳಿದ್ರು ಅನ್ನೋದಕ್ಕಿಂತ ಮುಂಚಿತವಾಗಿ ಆ್ಯಕ್ಚುಲಿ ಏನಿದು ಪ್ರಕರಣ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಸಾಕಷ್ಟು, ಅಂದರೆ ಕಳೆದ ಬಾರಿಯಿಂದಲೂ ಕೂಡ ಈ ರೀತಿಯ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಸೊ ಕಳೆದ ಬಾರಿಯ ವಿಚಾರವನ್ನು ಈ ವರ್ಷ ಇಟ್ಕೊಂಡು ಅದನ್ನು, ಕಳೆದ ಸೀಸನ್ ವಿಚಾರವನ್ನು ಈ ವರ್ಷ ಇಟ್ಕೊಂಡು ಅದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಕಳೆದ 11ನೇ ಸೀಸನಲ್ಲಿ ಉಗ್ರಂ ಮಂಜು ಕಂಟೆಸ್ಟೆಂಟ್ ಆಗಿದ್ದರು. ಅವರು ನಟನೆ ಮಾಡಿರುವಂಥ ಮ್ಯಾಕ್ಸ್ ಸಿನಿಮಾ, ಕಿಚ್ಚ ಸುದೀಪ್ ಹೀರೋ ಅದಕ್ಕೆ. ಸೊ ಅವರ ಟ್ರೇಲರನ್ನು ಅವ್ರಿಗೆ ತೋರಿಸಿ ಸರ್ಪ್ರೈಸ್ ಆಗಿ ಕೊಟ್ಟು ಪ್ರಮೋಷನನ್ನು ಮಾಡಿದರು. ಆದರೆ ದರ್ಶನ್ ಅವರ ಸಿನಿಮಾದ ಡೆವಿಲ್ ಸಿನಿಮಾ ಈಗ ರಿಲೀಸ್ ಆಗಿದೆ. 12ನೇ ಸೀಸನ್ನಲ್ಲಿ ಗಿಲ್ಲಿ ನಟ ಇದ್ದಾರೆ. ಗಿಲ್ಲಿ ನಟ ಕೂಡ ಡೆವಿಲ್ ಸಿನಿಮಾದಲ್ಲಿ ಒಂದು ಭಾಗ, ಒಂದು ಪಾತ್ರ. ಸೊ ಆ ಒಂದು ಸಿನಿಮಾದ ಟ್ರೇಲರನ್ನು ಬಿಗ್ ಬಾಸ್ ಮನೆಯಲ್ಲಿ ರಿಲೀಸ್ ಮಾಡಲಿಲ್ಲ ಅನ್ನುವಂಥ ಒಂದು ಅತಿ ದೊಡ್ಡ ಆರೋಪ ಒಂದು. ಎರಡನೇದು, 1ನೇ ಸೀಸನ್ನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಹತ್ತತ್ರ ಯಾವಾಗ ದರ್ಶನ್ ಮತ್ತು ಸುದೀಪ್ ನಡುವೆ ಒಂದಷ್ಟು ಕಿರಿಕಿರಿ ಅಥವಾ ಏನೋ ಒಂದು ಮನಸ್ತಾಪ ಉಂಟಾಯಿತು, ಅದೇ ರೀಸನನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಹಾಡುಗಳನ್ನು ಬಳಸೋದಿಲ್ಲ, ಹಾಡುಗಳನ್ನು ಹಾಕೋದಿಲ್ಲ, ದರ್ಶನ್ಗೆ ಸಂಬಂಧಪಟ್ಟ ದರ್ಶನ್ ಸಿನಿಮಾದ ಹಾಡುಗಳನ್ನು ಹಾಕೋದೇ ಇಲ್ಲ ಅಂಥೇಳಿ ಒಂದಷ್ಟು ಆರೋಪಗಳು. ಸೊ ಈ ಎಲ್ಲ ಆರೋಪಗಳಿಗೂ ಕೂಡ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ನನಗೆ ಆ್ಯಕ್ಚುಲಿ ಮುಂಚೆನೇ ಗೊತ್ತಿತ್ತು, ಬಟ್ ಅದಕ್ಕೂ ಇದಕ್ಕೂ ಲಿಂಕ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ವಿಚಾರ ಹೌದು, ಸತ್ಯನೇ ಹೌದು, ಇದೇನು ಸುಳ್ಳಲ್ಲ. ಈ ವಿಚಾರ ನನಗೆ ಮುಂಚಿತವಾಗಿ ಗೊತ್ತಿತ್ತು, ಇದ್ರ ಬಗ್ಗೆ ನಾನು ತಿಳ್ಕೊಂಡು ಕೂಡ ಇದೆ. ಆದರೆ ಇದೇ ವಿಚಾರ ಇದಕ್ಕೆ ತಳುಕು ಹಾಕೊಂಬಿಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತು, ದರ್ಶನ್ ಫ್ಯಾನ್ಸಿಗಂತೂ ಮೊದಲೇ ಗೊತ್ತು, ದರ್ಶನ್ ಅವರಿಗೆ ರಿಯಾಲಿಟಿ ಶೋ ಅಂತಂದರೆ ಅಷ್ಟಕ್ಕಷ್ಟೇ. ನಿಮಗೆ ಗೊತ್ತಿರ್ಬೋದು, ರಿಯಾಲಿಟಿ ಶೋಗಳ ಬಗ್ಗೆ ದರ್ಶನ್ ಅವರು ಆಲ್ಮೋಸ್ಟ್ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಅಲ್ಲಿ ಯಾವುದೂ ಕೂಡ ರಿಯಾಲಿಟಿ ಇರಲ್ಲ, ಅವ್ರು ಹೇಳ್ದಂಗೆ ನಾವು ಮಾಡಬೇಕಾಗತ್ತೆ, ಅಲ್ಲೆಲ್ಲ ನಾಟಕ ಇರುತ್ತೆ, ಸ್ಕ್ರಿಪ್ಟೆಡ್ ಇರುತ್ತೆ, ಅದು ಇದು ಅಂಥೇಳಿ ಒಂದಷ್ಟು ಆರೋಪಗಳನ್ನು ಮಾಡಿದರು. ನಿಮಗೆಲ್ರಿಗೂ ಕೂಡ ಆ ವಿಚಾರ ನೆನಪಿದೆ ಅಂತ ನಾನು ಅಂದ್ಕೋತೀನಿ. ನೆನಪಿದ್ರೆ ಒಳ್ಳೆಯದು. ಒಂದು, ಇನ್ನೊಂದು ಬಹಳ ಪ್ರಮುಖವಾದ ಮ್ಯಾಟರ್ ಇದು. ನಾನು ನಿಮಗೆ ಹೇಳೋದು, ಇದು ಕೂಡ ನನಗೆ ಗೊತ್ತಿತ್ತು, ಬಟ್ ಇದು ನಿಮಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಇದೇ ರಿಯಾಲಿಟಿ ಶೋಗಳಲ್ಲಿ ದರ್ಶನ್ ಸಾಂಗ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಕಲರ್ಸ್ ಕನ್ನಡ ಮಾತ್ರ ಅಲ್ಲ, ಬೇರೆ ನೀವು ಚಾನಲನ್ನು ಕೂಡ ಅಬ್ಸರ್ವ್ ಮಾಡಿ, ಝೀ ಕನ್ನಡ ಮಾತ್ರ ಎಲ್ಲೋ ಅಪರೂಪಕ್ಕೆ ಅದು ಯೋಚನೆ ಮಾಡಿ ಟೈಮ್ ತೊಗೊಂಡು ಪರ್ಮಿಷನ್ ಕೇಳಿ ಬಳಸ್ಕೋತಾರೆ ಅನ್ನೋ ಗೊತ್ತಿಲ್ಲ ನನಗೆ. ಅದು ಕೂಡ ಇತ್ತೀಚೆಗಂತೂ ದರ್ಶನ್ ಸಾಂಗನ್ನು ಅವ್ರು ಬಳಸಿದ್ದು ನಾನು ಸದ್ಯಕ್ಕೆ ನೋಡಿಲ್ಲ. ಆ ಥರದ್ದೇನಾದ್ರು ಇದ್ದರೆ ನನಗೆ ಬೇಕಾದ್ರೆ ನೀವು ಕಮೆಂಟಲ್ಲಿ ಲಿಂಕ್ ಹಾಕ್ಬೋದು. ಝೀಯಲ್ಲಿ ಬಳಸಿದ್ದೇನಾದ್ರು ನೋಡಿದ್ರೆ ಏನಾಗ್ಬಿಟ್ಟಿದೆ ಅಂದರೆ, ದರ್ಶನ್ ಅವರಿಗೂ ಮತ್ತು ಒಂದಷ್ಟು ಈ ಖಾಸಗಿ ವಾಹಿನಿಯವರಿಗೂ ಒಂದಷ್ಟು ಕ್ಲಾಶಸ್ ಆಗಿಬಿಟ್ಟಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ದರ್ಶನ್ ಅವರು ಮಾಧ್ಯಮದವರೊಂದಿಗೆ ಮಾತ್ರ ಅಲ್ಲ ಕ್ಲಾಶಸ್ಸು, ಈ ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿಗೂ ಕೂಡ ಕ್ಲಾಶಸ್ ಮಾಡ್ಕೊಂಡಿದ್ದಾರೆ. ಸರಿನಾ? ಯಾವ ರೀತಿ ಕ್ಲಾಶಸ್ ಅಂತಂದರೆ, ನನ್ನ ಸಿನಿಮಾ ಹಾಡುಗಳನ್ನು ನೀವು ಬಳಸಬೇಡಿ, ನನ್ನ ಸಿನಿಮಾ ಕ್ಲಿಪ್ಪಿಂಗ್ಗಳನ್ನು ನೀವು ಬಳಸಬೇಡಿ, ನನಗೆ ಅದರದ್ದೇ ಆದಂಥ ಅದಕ್ಕೇನು ಸಂಬಂಧಪಟ್ಟಿದೆಯೋ ಅದರದ್ದು ಹಣ ಕೊಡಿ, ನನಗೆ ಅದರದ್ದು ಹಣ ಕೊಟ್ಬಿಟ್ಟು ನೀವು ಬಳಸ್ಕೊಳ್ಳಿ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಅದೇನೋ ಒಂದಿಷ್ಟು ಅಮೌಂಟ್ಗೋ ಅಥವಾ ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಏನೋ, ಒಟ್ಟಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಒಂದಷ್ಟು ಮಾತುಕತೆ ಅಂತೂ ಆಗಿದೆ. ಆ ಮಾತುಕತೆಗೂ ಕೂಡ ಬಗ್ಗದಂಥ ದರ್ಶನ್ ಕೊನೆಗೆ ಏನು ಮಾಡಿಬಿಟ್ಟಿದ್ದಾರೆ ದರ್ಶನ್ ಅಂದರೆ, ಸ್ವಲ್ಪ ಒರಟಾಗಿ ಮಾತಾಡಿದ್ದಾರೆ. ಅವ್ರದ್ದು ಸ್ಟೈಲ್ ಗೊತ್ತಲ್ಲ ನಿಮಗೆ, ಡಶ್ 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 ಈ ರೀತಿಯಾಗಿ ಒಂದಷ್ಟು ತಿಕ್ಕಾಟಗಳಾಗಿದೆ ಈ ಖಾಸಗಿ ವಾಹಿನಿಯವರ ನಿರ್ದೇಶಕರು ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಥ ಓನರ್ಗಳಿಗೂ ಮತ್ತು
ಸಂಪಾದಕರಿಗೂ ಮತ್ತು ಇವರಿಗೂ ದರ್ಶನ್ ಅವರ ಒಂದು ಇದಕ್ಕೂ ಆಯಿತಾ, ಈ ಒಂದು ಹಾಡು ಅಥವಾ ಕ್ಲಿಪ್ಪಿಂಗನ್ನು ಬಳಸೋ ವಿಚಾರಕ್ಕೆ ಒಂದಷ್ಟು ಕ್ಲಾಶಸ್ ಆಗಿದೆ. ಸೊ ಈ ಕ್ಲಾಶಸ್ ಏನಾಗ್ಬಿಟ್ಟಿದೆ, ಈ ಖಾಸಗಿ ವಾಹಿನಿಯವರಿಗೆ ಅದೊಂದು ಭಯ ಹುಟ್ಟಿಸ್ಬಿಟ್ಟಿದೆ. ಅಂದರೆ ಇವ್ರದ್ದು ಯಾಕ್ರೆ ಬಳಸಬೇಕು ಅನ್ನೋ ಥರ ಅಲ್ಲ, ಇವ್ರದ್ದು ಬಳಸ್ಕೊಂಡ್ರೆ ಇವ್ರು ಖ್ಯಾತೆ ತೆಗಿತಾರೆ, ಬಳಸ್ಕೊಂಡ್ರೆ ಇವ್ರು ಜಗಳ ಮಾಡ್ತಾರೆ, ಬಳಸ್ಕೊಂಡ್ರೆ ಬೈತಾರೆ ಅನ್ನೋ ಭಯ ಇದೆ. ಸೊ ಹಾಗಾಗಿ ಅದನ್ನು ಕ್ಲಾರಿಫಿಕೇಷನ್ ಚಕ್ರವರ್ತಿ ಚಂದ್ರಚೂಡ್ ಅವರು ಸುವರ್ಣ ನ್ಯೂಸಿಗೆ ಕೊಟ್ಟಿದ್ದಾರೆ. ಬಟ್ ಅವ್ರು ಕ್ಲಾರಿಫಿಕೇಷನ್ ಕೊಡಲಿಲ್ಲ ಅಂತಂದ್ರೂ ನಾನು ಯಾಕೆ ಅವ್ರ ಹೆಸರು ತೊಗೋತೀನಿ ಅಂದರೆ ಅವರು ಒಂದು ಹೇಳಿದ್ದಾರೆ, ಬಟ್ ಅವರಿಂದ ನನಗೆ ಅದು ನೆನಪಾಗಿದೆ ವಿಚಾರ. ಆದರೆ ಇದು ಹಿಂಗೆ ತಳಕು ಹಾಕೊಂಡಿದೆ ಅಂತ ಗೊತ್ತಿರಲಿಲ್ಲ. ನಾನು ಕೂಡ ಏನು ಅನ್ಕೊಂಬಿಟ್ಟಿದೆ ಅಂತಂದರೆ ಓಕೆ ಏನೋ ಕ್ಲಾಶಸ್ ಇರುತ್ತೆ. ಸೊ ಹಾಗಾಗಿ ಒಂದು ಸಲ ಈ ಹಿಂದೆ ಕಿಚ್ಚ ಸುದೀಪ್ ಇದ್ದಲ್ಲಿ ನಂದಿದ್ದಲ್ಲಿ ಕಿಚ್ಚ ಸುದೀಪ್ ಇರಬಾರ್ದು ಅನ್ನೋ ಒಂದಷ್ಟು ಟ್ವೀಟ್ ವಾರ್ಗಳು ಕೂಡ ಹಿಂದೆ ನಡೆದಿದ್ವಲ್ಲ, ಆ ಕಾರಣಕ್ಕೋಸ್ಕರ ಏನಾದರೂ ಒನ್ ಆಫ್ ದ ಫೇಸ್ ಆಫ್ ದ ಶೋ ಅಲ್ವಾ ಕಿಚ್ಚ ಸುದೀಪ್ ಅವರು. ಹಾಗಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಆ ಹಾಡುಗಳನ್ನು ಕಿಚ್ಚ ಇರೋವರೆಗೂ ಬಳಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಹುಶಃ ಅವರಿಬ್ಬರ ಕಿರಿಕಿರಿ ವಿಚಾರಕ್ಕೆ ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಅದಲ್ಲ ಅಸಲಿ ಕಾರಣ. ಈ ದರ್ಶನ್ ಸಾಂಗ್ನ ಬಳಸದೇ ಇರೋದಕ್ಕೂ, ದರ್ಶನ್ ಕ್ಲಿಪ್ಪಿಂಗ್ನ ಅಥವಾ ಟ್ರೇಲರ್ನ ಹಾಕದೇ ಇರೋದಕ್ಕೂ ಕಿಚ್ಚನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೊಂದು ಕ್ಲಾರಿಫಿಕೇಷನ್ ಸಿಕ್ತು ನನಗಿವಾಗ. ಯಾಕಂದರೆ ಈ ವಿಚಾರ ನನಗೂ ಮುಂಚೆನೇ ಗೊತ್ತಿರೋದ್ರಿಂದ ಒಂದು ನಿಮಗೆ ಇದ್ದಿದ್ದನ್ನ ಇದ್ದಂಗೆ ಹೇಳೋದಕ್ಕೆ ನನಗೂ ಅನುಕೂಲ ಆಯಿತು. ಆ ವಿಚಾರ ಏನು ಇವ್ರು ಕ್ಲಾಶಸ್ ಮಾಡ್ಕೊಂಡಿದ್ದಾರಲ್ಲ, ಆ ವಿಚಾರ ಇದಕ್ಕೆ ಬಂದು ತಳಕು ಹಾಕೊಂಡಿದೆ ಅಂತ ನನಗೆ ನಿಜವಾಗ್ಲೂ ನಾನು ಊಹೆ ಕೂಡ ಮಾಡಿರಲಿಲ್ಲ. ಬಟ್ ಅದು ಕರೆಕ್ಟ್, ರೈಟ್ ಅದು. ಸೊ ನೀವು ನೋಡಿಬೇಕಾದ್ರೆ ಉದಯ ಮೂವೀಸ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮಗೆ ದರ್ಶನ್ ಅವರ ಹಾಡು ಅಥವಾ ಕ್ಲಿಪ್ಪಿಂಗ್ ಯಾವುದೇ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಬಳಕೆ ಆಗ್ತಾ ಇಲ್ಲ. ಝೀಯಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಎಲ್ಲೋ ಮಾತುಗಳು ಬರ್ತವೆ ವಿನಃ ಅವ್ರಿಗೆ ಆಗ ಒಂಚೂರು ಸಾಂಗನ್ನು ಜಸ್ಟ್ ಬಳಕೆ ಮಾಡ್ಕೋತಾರೆ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಕ್ಲಿಪ್ಪಿಂಗ್ ಆಗಲಿ ಟ್ರೇಲರ್ ಆಗಲಿ ಇಲ್ಲ. ಈಗ ಉದಾಹರಣೆಗೆ ನೋಡಿ ನಿಮ್ಗೀಗ ನಾವು ಅದನ್ನು ಕೇಳೋಕ್ಕೂ ಬರಲ್ಲ. 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಶಿವಣ್ಣ ಮತ್ತು ಅರ್ಜುನ್ ಜನ್ಯ ಡೈರೆಕ್ಷನು, ಉಪೇಂದ್ರ ಆ್ಯಕ್ಟಿಂಗ್ ಮಾಡಿದ್ದಾರೆ, ರಾಜ್ಬಿ ಶೆಟ್ಟಿ ಇದ್ದಾರೆ. ಅರ್ಜುನ್ ಜನ್ಯ ಮತ್ತು ಶಿವಣ್ಣ ಈಗ ಝೀ ಕನ್ನಡದ ಒಂದು ಭಾಗ. ಸೊ ಹಾಗಾಗಿ ಅಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ 45 ಸಿನಿಮಾದ ಪ್ರಮೋಷನ್ ಆಗ್ತಾನೇ ಇದೆ. ನೀವು ನೋಡಿರ್ಬೋದು ಯಾವ ರೀತಿ ಎಷ್ಟರ ಮಟ್ಟಿಗೆ ಆಗ್ತಾಯಿದೆ ಅಂಥೇಳಿ. ಸೊ ಸೂಪರ್ ಚೆನ್ನಾಗಿ ಆಗ್ತಾಯಿದೆ. ಅದೇ 45 ಸಿನಿಮಾದ ಒಂದು ಪ್ರಮೋಷನ್ ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇದೆಯಾ? ಇಲ್ಲ. ಶಿವಣ್ಣ ಮತ್ತು ಅರ್ಜುನ್ ಜನ್ಯ ಝೀ ಕನ್ನಡದ ಒಂದು ಭಾಗ ಆಗಿರೋದ್ರಿಂದ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಕಲರ್ಸ್ ಕನ್ನಡದ ಒಂದು ಭಾಗ ಆಗಿರೋದ್ರಿಂದ ಅಲ್ಲೂ ನಡೀತಾ ಇದೆ. ಅದೇ ದರ್ಶನ್ ಅವರು ಎಲ್ಲ ವಾಹಿನಿಯವ್ರ ಜೊತೆ, ಮಾಧ್ಯಮದವ್ರ ಜೊತೆ, ಈ ಕಡೆ ಎಂಟರ್ಟೈನ್ಮೆಂಟ್ ಚಾನಲ್ ಜೊತೆನೂ ಜಗಳ ಮಾಡ್ಕೊಳ್ಳೋದು, ಮನಸ್ತಾಪ ಮಾಡ್ಕೊಳ್ಳೋದು, ಆ ತಿಕ್ಕಾಟಗಳಿಟ್ಕೊಂಡ್ರೆ ಹೆಂಗೆ ಸ್ವಾಮಿ ಬಳಸೋಕ್ಕಾಗತ್ತೆ? ನೀವೇ ಹೇಳಿ. ಸೊ ಇದು ನನಗೆ ಗೊತ್ತಾಗಿರುವಂಥ ಒಂದು ಸತ್ಯ ವಿಚಾರ. ಇದು ಸತ್ಯನೇ. ಇದು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಇದೇ ಆ್ಯಕ್ಚುಲಿ ಪಕ್ಕಾ ಕ್ಲಾರಿಫಿಕೇಷನ್ನು ನಾನು ನಿಮಗೆ ಕೊಡ್ತಾ ಇರೋದು. ಸೊ ಇದು ಬಿಟ್ಟು ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲವೇ ಇಲ್ಲ. ಇದು ಕ್ಲಿಯರ್ ಕಟ್ಟಾಗಿದೆ. ಇದು ನನಗೂ ಗೊತ್ತಿದ್ದಂಥ ವಿಚಾರ. ಸೊ ನಿಮಗೆ ಗೊತ್ತಿರ್ಬೋದು, ಈ ಅವಾರ್ಡ್ ಫಂಕ್ಷನ್ಗೆ ಹೋದರೂ ದರ್ಶನ್ ಅವ್ರದ್ದು ಒಂದೇ ಆರೋಪ. ಓಕೆ, ಅವೆಲ್ಲ ವ್ಯಾಲಿಡ್ ಆರೋಪಗಳಿವೆ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ರಿಯಾಲಿಟಿ ಶೋಗಳ ಮೇಲೆ ಒಂದಷ್ಟು ಆರೋಪ ಮಾಡಿದ್ದಾರೆ, ಅದು ಕೂಡ ಬೇಸರ ಇದೆ. ರಿಯಾಲಿಟಿ ಶೋ ನಡೆಸೋವಂಥ ಖಾಸಗಿ ವಾಹಿನಿಗಳಿಗೂ ಕೂಡ ಬೇಜಾರಿದೆ. ಹಾಗಾಗಿ ದರ್ಶನ್ ಅವರ ಹಾಡುಗಳನ್ನು ಬಳಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಅವರು ಬಳಸ್ತಾ ಇಲ್ಲ. ಸೊ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾರಂತೆ, ಬಳಸಬೇಕಾ, ಬಳಸ್ಕೊಳ್ಳೋಣ, ಎಲ್ಲರೂ ಒಂದು ಕಡೆ ಯೂಸ್ ಮಾಡೋಣ ಅಂತ. ಬಟ್ ಯೂಸ್ ಮಾಡಿದ್ರೆ ಅವರು ಬೆಂಕಿ ಹತ್ಕೊಳ್ಳುತ್ತೆ ಅಂತೇಳಿ ಅವ್ರು ಬಳಸ್ತಾ ಇಲ್ಲ. ಸೊ ಹಾಗಾಗಿ ಬಳಸೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸವಾಸನೆ ಬೇಡ ಅಂಥೇಳಿ, ಅದಕ್ಕೆ ಇದೇ ಬೇಡ, ಅವರೇ ಹೇಳೋವರೆಗೂ, ಅವರೇ ರೂಟಿಗೆ ಬರೋವರೆಗೂ ಬಳಸೋದೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಈಗ ಒಂದೇ ದಾರಿ ಇರೋದು, ದರ್ಶನ್ ಅವರು ಎಲ್ಲವನ್ನೂ ಬಿಟ್ಟು ಮಾಧ್ಯಮದವರನ್ನು, ಎಂಟರ್ಟೈನ್ಮೆಂಟ್ ಚಾನಲ್ ಅವ್ರನ್ನ ಎಲ್ಲರನ್ನೂ ಕೂಡ ತನ್ನ ವಿಶ್ವಾಸಕ್ಕೆ ತೊಗೊಬೇಕು. ಯಾವಾಗ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೋ ಆಗ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನಾನು ನೇರವಾಗಿ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಬೇರೆ ಏನು ಯೋಚನೆ ಮಾಡುವಂಥದ್ದೇ ಇಲ್ಲ. ಯಾಕೆ ಬಳಸ್ತಾ ಇಲ್ಲ ಹಾಗೆ ಹಿಂಗೆ ಅಂತ ನೀವು ಅಲ್ಲೂ ಒಂದು ಫ್ಯಾನ್ ವಾರ್ನ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಸೊ ಇದು ಕ್ಲಾರಿಫಿಕೇಷನ್ ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅತಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ, ಅದಕ್ಕೊಂದು ಕ್ಲಾರಿಟಿ ಸಿಗಲಿ. ಓಕೆ, ಎಸ್, ಇದಿಷ್ಟು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.